ಗಾಯಕಿ ಆಶಾ ಭೋಸ್ಲೆ ನಿಧನ ಹೊಂದಿದ್ದಾರೆ. ಬರೋಬ್ಬರಿ 92 ವರ್ಷ ಆಶಾ ಭೋಸ್ಲೆ ಅವರಿಗಾಗಿತ್ತು. ಚಿಕಿತ್ಸೆ ಫಲಿಸದೆ ಮುಂಬೈನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ಹೃದಯ ಸ್ತಂಭನ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾಗಾಗಿ ಇಮಿಡಿಯೇಟ್ಲಿ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗಿತ್ತು. ಎಲ್ಲಾ ರೀತಿಯಲ್ಲೂ ಕೂಡ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಬಟ್ ಚಿಕಿತ್ಸೆ ಫಲಿಸದೆ ಆಶಾ ಭೋಸ್ಲೆ ನಿಧನ ಹೊಂದಿದ್ದಾರೆ. ಮುಂಬೈನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಆಶಾ ಭೋಸ್ಲೆ ಅವರು. ಹಿಂದಿ ಮಾತ್ರ ಅಲ್ಲ, ಕನ್ನಡ ಗೀತೆ ಕೂಡ ಹಾಡಿದ್ರು ಆಶಾ ಭೋಸ್ಲೆ. ಮತ್ತೆ ಮುಂಗಾರು ಚಿತ್ರದಲ್ಲಿ ಆಶಾ ಭೋಸ್ಲೆ ಹಾಡಿದ್ರು. ಪಾಪ್ ಇರ್ಬೋದು, ಗಜಲ್ ಇರ್ಬೋದು, ಶಾಸ್ತ್ರೀಯ ಸಂಗೀತದಲ್ಲಿ ಬಹಳ ಫೇಮಸ್ ಆಗಿದ್ರು ಆಶಾ ಭೋಸ್ಲೆ ಅವರು. ತುಂಬಾ ಗಾಯಕರಿಗೆ, ಸಂಗೀತ ಪ್ರಿಯರಿಗೆ ಅಚ್ಚುಮೆಚ್ಚಿನ ಗಾಯಕಿ ಅಂತಾನೆ ಹೇಳಬಹುದು. ಹೃದಯಾಘಾತ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು. ದೂರದ ಬೆಟ್ಟ ಸಿನಿಮಾದಲ್ಲೂ ಕೂಡ ಆಶಾ ಭೋಸ್ಲೆ ಅವರು ಹಾಡಿದ್ರು. ಸವಾಲು ಹಾಕಿ ಸೋಲಿಸಿ ಎಲ್ಲರ ಎಂಬಂತಹ ಹಾಡನ್ನು ಕೂಡ ಹಾಡಿದ್ರು. ಆಶಾ ಭೋಸ್ಲೆ ನಿಧನಕ್ಕೆ ದೇಶದ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ. ಭಾರತದ 20 ಭಾಷೆಗಳಲ್ಲಿ 12,000ಕ್ಕೂ ಅಧಿಕ ಹಾಡನ್ನ ಹಾಡಿದಂತಾಗಿ ಭಾರತದಲ್ಲಿ 20 ಭಾಷೆ, ಬರೋಬ್ಬರಿ 12,000ಕ್ಕೂ ಅಧಿಕ ಹಾಡನ್ನ ಇವರು ಹಾಡಿದ್ದಾರೆ. ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತೆ. ಈಕೆ ಎಲ್ಲ ಪ್ರಶಸ್ತಿಗಳ ಜೊತೆಗೆ ಅನೇಕ ಗೌರವಗಳಿಗೂ ಕೂಡ ಆಶಾ ಭೋಸ್ಲೆ ಅವರು ಭಾಜನರಾಗಿದ್ದಾರೆ. ಅತಿ ಹೆಚ್ಚು ಹಾಡುಗಳನ್ನ ಹಾಡಿದ ಗಾಯಕಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಗಿನ್ನೆಸ್ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. ಗಮನಿಸ್ತಾ ಹೋಗ್ಬೋದು, 20 ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಗೀತೆಗಳನ್ನ ಹಾಡಿದಂತವರು ಇವರು. ಈ ಒಂದು ಧ್ವನಿಗೆ ಫಿದಾ ಆದಂತವ್ರು ಯಾರು ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಮಟ್ಟಿಗೆ ಇವರು ಹಾಡನ್ನ ಹಾಡ್ತಾ ಇದ್ರು. ಎಲ್ಲರೂ ಕೂಡ ಇವರ ಹಾಡಿಗೆ ಅಷ್ಟು ಅಟ್ರಾಕ್ಟ್ ಆಗ್ತಿದ್ರು. ಪಾಪ್ ಇರಬಹುದು, ಗಜಲ್, ಶಾಸ್ತ್ರೀಯ ಸಂಗೀತದಲ್ಲಿ ಬಹಳ ಫೇಮಸ್ ಆಗಿದ್ರು ಇವರು. 1933ಗೆ ಇವರ ಜನನ ಆಗುತ್ತೆ. ಹಿಂದಿ ಮಾತ್ರ ಅಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದಂಥವ್ರು ಇವರು. ಬರೋಬ್ಬರಿ 12,000ಕ್ಕೂ ಅಧಿಕ ಹಾಡನ್ನ ಹಾಡಿ ಗಿನ್ನೆಸ್ ದಾಖಲೆಯನ್ನ ಬರೆದಿದ್ದಾರೆ. ಒಬ್ಬ ಗಾಯಕಿ ಹೆಸರಲ್ಲಿ ಅತಿ ಹೆಚ್ಚು ಹಾಡನ್ನ ಹಾಡಿದಂತಹ ಒಂದು ಗಿನ್ನೆಸ್ ರೆಕಾರ್ಡ್ ಭಾರತದಲ್ಲಿ ಇದೆ ಅಂತಂದ್ರೆ ಅದು ಆಶಾ ಭೋಸ್ಲೆ ಅವರದ್ದೇ ಅಂತಾನೆ ಹೇಳಬಹುದು. ಅವರಿಗೆ ನಿನ್ನೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯ ಸ್ತಂಭನ ಆಗುತ್ತೆ. ಅವರ ಮನೆ ಪಕ್ಕದಲ್ಲೇ ಇದ್ದಂತಹ ಒಂದು ಆಸ್ಪತ್ರೆಗೆ ಅವರನ್ನ ಅಡ್ಮಿಟ್ ಮಾಡಲಾಗುತ್ತೆ. ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ತುರ್ತು ವೈದ್ಯಕೀಯ ಚಿಕಿತ್ಸೆಗೋಸ್ಕರ ಅವರನ್ನ ಆ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿರುತ್ತೆ. ಸ್ಟೇಬಲ್ ಆಗತ್ತೆ ಸಿಚುವೇಶನ್ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಅವರು ನಿಧನರಾಗಿದ್ದಾರೆ, ಕೊನೆಯುಸಿರೆಳೆದಿದ್ದಾರೆ. ಆರೋಗ್ಯದ ಕುರಿತು ವೈದ್ಯರು ಯಾವುದೇ ಮಾಹಿತಿಯನ್ನ ಇದುವರೆಗೂ ಕೊಟ್ಟಿರಲಿಲ್ಲ. ಈಗ ಅಧಿಕೃತವಾಗಿ ಅವರ ಕುಟುಂಬಸ್ಥರು ಆಶಾ ಭೋಸ್ಲೆ ಅವರ ನಿಧನದ ವಿಚಾರವನ್ನ ಕನ್ಫರ್ಮ್ ಮಾಡಿದ್ದಾರೆ. ಕನ್ನಡದಲ್ಲೂ ಕೂಡ ಮತ್ತೆ ಮುಂಗಾರು ಚಿತ್ರದಲ್ಲಿ ಆಶಾ ಭೋಸ್ಲೆ ಅವರು ಹಾಡಿದ್ರು. आज संपूर्ण देश आणि महाराष्ट्र अखंडपणे दुःखात बुडला आहे.
एका युगाचा अंत झालाय. आपल्या आशाताई आपल्यातनं निघून गेल्या आहेत. आशाताईंचं असणं हेच आपल्या सगळ्यांना वर्षानुवर्ष समाधानाची अनुभूती देत होतं. त्यांचं व्यक्तिगत आयुष्य आणि त्यांचा प्रवास दुःखाला स्वतः कवटाळून दुसऱ्यांना सुख देण्याचं. 92 ವರ್ಷದ ಆಶಾ ಭೋಸ್ಲೆಯವರು ನಿಧನರಾಗಿದ್ದಾರೆ. ಮುಂಬೈನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರುವಂಥದ್ದು. ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ನಿನ್ನೆ. ಸಾಕಷ್ಟು ಭಾಷೆಗಳಲ್ಲಿ ಹಾಡಿದಂಥವರು ಇವರು. ಕನ್ನಡದಲ್ಲೂ ಕೂಡ ಹಾಡನ್ನ ಹಾಡಿದ್ದಾರೆ. ಒಟ್ಟು ಇವರಿಗೆ 3 ಜನ ಮಕ್ಕಳು, ಹಿರಿಯ ಮಗ, ಅದಾದಮೇಲೆ ಕಿರಿಮಗಳು ಮತ್ತು ಕಿರಿಮಗ. ಸದ್ಯಕ್ಕೆ 3 ಮಕ್ಕಳನ್ನು ಕೂಡ ಆಶಾ ಭೋಸ್ಲೆಯವರು ಅಗಲಿದ್ದಾರೆ. ಅವರಿಂದ ಹೃದಯಾಘಾತದಿಂದ ಆಸ್ಪತ್ರೆ ಪಾಲಾಗಿದ್ರು ಆಶಾ ಭೋಸ್ಲೆ ಅವರು. ಸಾಕಷ್ಟು ಹಾಡುಗಳನ್ನ ಹಾಡಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು. ಮಹಾರಾಷ್ಟ್ರದ ಸಾಂಗ್ಲಿಯಾ ಗೋರ್ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. 8 ಸೆಪ್ಟೆಂಬರ್ 1933ರಂದು ಸಂಗೀತ ಕುಟುಂಬದಲ್ಲಿ ಇವರ ಜನನ ಆಗುತ್ತೆ. ಅಂದ್ರೆ ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಸಂಗೀತಕ್ಕೆ ಲಿಂಕ್ ಇತ್ತು. ಪಂಡಿತ್ ದೀನನಾಥ್ ಮಂಗೇಶ್ಕರ್ ದಂಪತಿಯ 3ನೇ ಮಗಳಿವರು. 1949ರಲ್ಲಿ ಗಣಪತ್ ರಾವ್ ಭೋಸ್ಲೆ ಜೊತೆ ಆಶಾ ಭೋಸ್ಲೆ ಅವರು ಮದುವೆಯನ್ನು ಮಾಡಿಕೊಳ್ತಾರೆ. 8 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗಕ್ಕೆ ಗಾಯಕಿಯಾಗಿ ಕೊಡುಗೆಯನ್ನು ಕೊಟ್ಟಂತವರು ಇವರು. ಬರೋಬ್ಬರಿ 8 ದಶಕ ವಯಸ್ಸಾದರೂ ಕೂಡ ಅವರ ಒಂದು ಧ್ವನಿಯಲ್ಲಿ ಈಗಲೂ ಕೂಡ ಆವಾಗ 1943ರಲ್ಲಿ ಅವರು ಸಂಗೀತವನ್ನು ಆರಂಭ ಮಾಡ್ತಾರೆ ನೋಡಿ ಹಾಡೋಕೆ. ಆವಾಗಲೂ ಇದ್ದಂತಹ ಧ್ವನಿ ಈಗಲೂ ಕೂಡ ಅದೇ ರೀತಿ ಇದೆ. 8 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗಕ್ಕೆ ಗಾಯಕಿಯಾಗಿ ಕೊಡುಗೆಯನ್ನು ಕೊಟ್ಟವರು. ವಿವಿಧ ಭಾರತೀಯ ಭಾಷೆಗಳಲ್ಲಿ ಹಾಡಿದವರು. ಬರೋಬ್ಬರಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದಂಥವರು ಇವರು. 12,000ಕ್ಕಿಂತಲೂ ಹೆಚ್ಚು ಹಾಡನ್ನ ಹಾಡಿರೋದು. ಚಲನಚಿತ್ರಗಳಿಗೆ ಹಿನ್ನೆಲೆ ಗಾಯಕಿಯಾಗಿದ್ರು. 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿದ್ರು. 4 BFIA ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರು. 7 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಇವರ ಪಾಲಾಗಿದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯೂ ಕೂಡ ಇವರಿಗೆ ಸಿಕ್ಕಿರೋದು. 2008ರಲ್ಲಿ ಭಾರತ ಸರ್ಕಾರದಿಂದ ಪದ್ಮ ವಿಭೂಷಣ ಪುರಸ್ಕಾರ ಕೂಡ ಸಿಕ್ಕಿದೆ. ಇಷ್ಟೆಲ್ಲ ಸಾಧನೆ ಮಾಡಿದವರು ಸಾಕಷ್ಟು ಯುವ ಗಾಯಕಿಯರಿಗೆ ಸ್ಫೂರ್ತಿಯನ್ನ ಕೊಡ್ತಾ ಇದ್ರು, ಸಪೋರ್ಟ್ ಅನ್ನ ಮಾಡ್ತಿದ್ರು. ಲತಾ ಮಂಗೇಶ್ಕರ್ ಅವರ ಸಹೋದರಿ ಇವರು. ಲೆಜೆಂಡ್ಸ್ಗಳು ಇವರೆಲ್ಲರೂ ಕೂಡ ಒಂದೇ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. 3 ಜನ ಮಕ್ಕಳು ಇವರಿಗೆ, ಆಶಾ ಭೋಸ್ಲೆ ಅವರಿಗೆ. ಕುಟುಂಬಸ್ಥರನ್ನ ಅಗಲಿದ್ದಾರೆ. 3 ಜನ ಮುದ್ದಾದ ಮಕ್ಕಳನ್ನ ಅಗಲಿದ್ದಾರೆ. ಇಡೀ ಬಾಲಿವುಡ್ಗೆ ಈಗ ಕಂಬನಿ ಮಿಡಿತಾ ಇದೆ. ಯಾಕಂದ್ರೆ ಒಂದು ಸಿನಿಮಾ ಅಂತಂದ್ರೆ ಆ ಸಿನಿಮಾಗೆ ಜೀವವನ್ನ ತುಂಬುವಂಥದ್ದು ಹಾಡುಗಳು. ಸೊ ಅಂತಹ ಹಾಡುಗಳಿಗೆ ಜೀವವನ್ನ ತಂದಂಥವರು ಆಶಾ ಭೋಸ್ಲೆ ಅವರ ಧ್ವನಿ ಅಂತಾನೆ ಹೇಳಬಹುದು. ಜವಾನಿ ಜಾನೆಮನ್ ಇರಬಹುದು, ವೋ ಹಸೀನಾ, ಜುಲೂಮ್ ವಾಲಿ ಇರಬಹುದು, ಇವೆಲ್ಲವೂ ಕೂಡ ಅವರ ಹಾಡುಗಳಲ್ಲಿ ಹಿಟ್ ಆದಂತಹ ಹಾಡುಗಳು. जो मैं हो तेरा बेला चमेलिया, जो मैं हो तेरा बेला
ಆಶಾ ಭೋಸ್ಲೆ ಅವರು ಭಾರತ ರತ್ನ ಪುರಸ್ಕೃತ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರ ಸಹೋದರಿಯಾಗಿದ್ದು ಅಕ್ಕನಂತೆಯೇ ಅದ್ಭುತ ಗಾಯಕಿ ಆಗಿದ್ದಾರೆ. 8 ದಶಕಗಳಿಂದಲೂ ಗಾಯಕ ಕ್ಷೇತ್ರದಲ್ಲಿರುವಂತಹ ಆಶಾ ಭೋಸ್ಲೆಯವರು ಈಗ ನಮ್ಮೆಲ್ಲರನ್ನ ಅಗಲಿದ್ದಾರೆ. ಸಾವಿರಾರು ಹಾಡುಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಹಲವಾರು ಲೈವ್ ಶೋಗಳನ್ನು ಕೂಡ ಕೊಟ್ಟಿದ್ರು. ಹಲವು ಸಿಂಗಿಂಗ್ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಪಾಲ್ಗೊಂಡಿದ್ರು. ಆಶಾ ಭೋಸ್ಲೆ ಅವರು ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ಲೈವ್ ಸಿಂಗಿಂಗ್ ಶೋಗಳನ್ನ ಕೊಡ್ತಾ ಇದ್ರು. ವಯಸ್ಸಾದ್ರೆ ಏನಂತೆ, ಹಾಡು ಯಾವಾಗಲೂ ಅಮರವಾಗಿರಬೇಕು, ನನ್ನ ಧ್ವನಿ ಯಾವಾಗಲೂ ಅಮರವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ 90 ವರ್ಷ ಆದ್ರೂ ಕೂಡ, ಅಂದ್ರೆ 2 ವರ್ಷದ ಹಿಂದೆನೂ ಕೂಡ ಅವರು ಈ ಒಂದು ಲೈವ್ ಸಿಂಗಿಂಗ್ ಶೋಗಳನ್ನು ಕೂಡ ಕೊಡ್ತಾ ಇದ್ರು.